ಓಕೆ, ಇಲ್ಲಿ ನೋಡ್ರಪ್ಪ, ಈಗಾಗಲೇ ನಾವು ಒಂದು ಈ ಹಿಂದಿನ ತರಗತಿಯಲ್ಲಿ ಈ ತ್ರಿಕೋನಮಿತಿ ನೀತಿ ಸಮಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ನೋಡಿದ್ದೀವಿ. ಅದ್ರ ಜೊತೆಗೆ ಭಾಳಷ್ಟು ಸಾರಿ ಏನಪ್ಪ ಅಂದರೆ ಪರೀಕ್ಷೆಗೆ ಪುನರಾವರ್ತನೆ ಆಗಿರ್ತಕ್ಕಂಥದ್ದು ಮತ್ತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಕೂಡ ಇದಾಗಿದೆ. ಸೊ ಅಂಡರ್ ರೂಟ್ 1 ಪ್ಲಸ್ sin a ಡಿವೈಡ್ ಬೈ 1 ಮೈನಸ್ sin a ಈಕ್ವಲ್ ಟು sec a ಪ್ಲಸ್ tan a ಎಂದು ಸಾಧಿಸಿ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಇಲ್ಲಿ ಒಂದು ಅಬ್ಸರ್ವ್ ಮಾಡಿರಿ, ಇಲ್ಲಿ 1 ಪ್ಲಸ್ sin a ಇದ್ದಾಗ ಇಲ್ಲಿ ಮೇಲ್ಗಡೆ ಪ್ಲಸ್ ಇತ್ತಂದ್ರೆ sec a ಪ್ಲಸ್ tan a ಆಗ್ತದೆ. ಅದ ಒಂದು ವೇಳೆ ಎಕ್ಸಾಮ್ದಾಗ ಮೈನಸ್ ಇಲ್ಲಿ ಕೊಟ್ಟು ಕೆಳಗಡೆ ಪ್ಲಸ್ ಕೊಟ್ಟಿರೋದ್ರೆ ಅವಾಗ ಆನ್ಸರ್ ಏನಾಗೈತಿ sec a ಮೈನಸ್ tan a ಆಗೈತಿ. ಯಾವಾಗ ಮೇಲ್ಗಡೆ ಪ್ಲಸ್ ಇತ್ತು ಪ್ಲಸ್, ಮೈನಸ್ ಇತ್ತಂದ್ರು ಮೈನಸ್. ಸೊ ಇನ್ನೊಂದು ರೀತಿ ಬೇರೆ ಅಂದ್ರೆ ಇಲ್ಲಿ ಮ್ಯಾಗ ಸೈನ್ ಇತ್ತಂದ್ರೆ ಸೈನ್ ಬದಲಾಗಿ ಕಾಸ್ ಇತ್ತಂದ್ರೆ ಇಲ್ಲಿ ಏನಾಗೈತಿ ಕೊಸೆಕ್ ಮತ್ತು ಕಾಟ್ ಆಗೈತಿ. ಸರ್ ಹಾಗಾದ್ರೆ ನಮ್ಗೆ ಆನ್ಸರ್ ಏನು ಬೇಕಾಗೈತಿ sec a ಪ್ಲಸ್ tan a. sec a ಪ್ಲಸ್ tan a. sec a ಪ್ಲಸ್ tan a ಅಂದ್ರೆ 1 ಡಿವೈಡ್ ಬೈ ಇದು ಕಾಸ್ ಆಗಬೇಕಾ. ಸೊ ಹಾಗಾದ್ರೆ ಇದೇನಾಗಬೇಕು ಸೈನ್ ಡಿವೈಡ್ ಬೈ ಕಾಸ್. ಅಂದ್ರೆ ಇದರ್ಥ ಎಲ್ಲ ಕೂಡ ಏನಪ್ಪ ಅಂದ್ರೆ ಕಾಸ್ ಅಂದ್ರೆ ಇದು ಇದೇ ರೀತಿ ಕೇಳ್ಬೋದು 1 ಪ್ಲಸ್ ಸೈನ್ ಎ ಅಂತಕ್ಕಂಥದ್ದು. ಎಲ್ ಸಿ ಎಮ್ ಸೇಮ್ ಆಗೈತಿ. ಓಕೆ ಸರ್, ಹಾಗಾದ್ರೆ ನಮ್ಗೆ ಮೇಲ್ಗಡೆ 1 ಪ್ಲಸ್ ಸೈನ್ ಐತಿ. ಓಕೆ, ಮೇಲ್ಗಡೆ 1 ಪ್ಲಸ್ ಸೈನ್ ಐತಿ, ಬಟ್ ಇದಕ್ಕೆ ಡಿನಾಮಿನೇಟರ್ ಇರ್ತಾವೆ, ಛೇದಲ್ಲಿ ಇರ್ತಕ್ಕಂಥ ಕಾಸ್ ಎ ಆಗಬೇಕು. ಕಾಸ್ ಎ ಆಗಬೇಕಾಗೈತಿ. ಅದು ರೂಟ್ ಐತಿ. ಕಾಸ್ ಎ ಆಗಬೇಕಾದ್ರೆ ಕಾಸನ್ನ ಸೂತ್ರ ಇನ್ನೊಂದು ಬರ್ಕೋಬೋದ್ರೆ ನಾವು ಏನು ಬರ್ಕೋತೀವಿ, ಕಾಸ್ ಸ್ಕ್ವೇರ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎ ಬರ್ಕೋತೀವಿ ರೀ. ಈ 1 ಮೈನಸ್ ಸೈನ್ ಸ್ಕ್ವೇರಿನ ಐಡೆಂಟಿಟಿಯನ್ನು ಏನಪ್ಪ ಅಂದ್ರೆ ನಾವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಐತಿ, ಅದನ್ನು ಎ ಪ್ಲಸ್ ಬಿ 1 ಪ್ಲಸ್ ಸೈನ್ ಎ ಇಂಟು 1 ಮೈನಸ್ ಸೈನ್ ಎ ಮಾಡ್ಕೋತೀವಿ. ಅರ್ಥ ಆಗತೈತಿ. ಸೊ ಹಾಗಾದ್ರೆ ನಮ್ದು ಇಲ್ಲಿ 1 ಮೈನಸ್ ಸೈನ್ ಎ ಐತಿ, ಇನ್ನು ಏನು ಬೇಕಾಗಿದೆ ಅದು ಇಂಟು 1 ಪ್ಲಸ್ ಸೈನ್ ಎ. ಹಾಗಾದ್ರೆ ಛೇದವನ್ನು ಅಕರ್ಣೀಕರಿಸೋದು ಅಂತ ಹೇಳ್ತೀವಿ ಪಿ. ಸೊ ಅವಾಗ ಇಲ್ಲಿ ಮೈನಸ್ ಐತಿ, ನಾವೇನು ಮಾಡ್ಕೋಬೇಕು ಪ್ಲಸ್ ಅಂಶ ಮತ್ತು ಛೇದಗಳಿಗೆ ಅಂದರೆ ಬ್ಯಾಲೆನ್ಸ್ ಆಗಿ 1 ಬರ್ಬೇಕಪ್ಪಿ. ನಾವೇನು ಮಾಡಿದ್ರು ಅಂಶಕ್ಕೆ ಮತ್ತು ಛೇದಕ್ಕೆ ಮಾಡಿದ್ರೆ ಏನಪ್ಪ ಅಂದ್ರೆ ಕರೆಕ್ಟ್ ಆಗ್ತದೆ, ಮತ್ತು ಅದು ಏನಪ್ಪ ಅಂದ್ರೆ ಕಟ್ತಾ ಹೋಗಿ 1 ಬರುತ್ತೆ ಆನ್ಸರ್. ಸೊ ನೀವು ಯಾಕೆ ನಾವು ಮಾಡ್ಕೋತ ಗೊತ್ತಾಗತ್ತೈತಿ. ಸೊ ನಾನು ಏನು ಪ್ರೂಫ್ ಮಾಡೋದು, ನಾನು sec a ಪ್ಲಸ್ tan a ಅಂದಾಗ 1 ಬೈ ಕಾಸ್ ಎ ಪ್ಲಸ್ ಸೈನ್ ಎ ಬೈ ಕಾಸ್ ಎ ಆಗ್ತೈತಿ ಇರೋದು. ಎಲ್ ಸಿ ಎಮ್ ತೆಗೆದ್ರೆ ಕಾಸ್ ಎ ಇಲ್ಲಿ 1 ಪ್ಲಸ್ ಸೈನ್ ಆಗಿರ್ತೈತಿ. ಸೊ ಹಾಗಾದ್ರೆ ಮೇಲ್ಗಡೆ ಆಲ್ರೆಡಿ 1 ಪ್ಲಸ್ ಸೈನ್ ಐತಿ, ಬಟ್ ಕೆಳಗಿಂದ 1 ಮೈನಸ್ ಸೈನ್ ಹೋಗಿ ಏನಾಗಬೇಕೈತಿ ಕಾಸ್. ಆ ಕಾಸನ್ನು ಇನ್ ಟರ್ಮ್ ಒಳಗೆ ಏನು ಮಾಡ್ತೀವಿ 1 ಮೈನಸ್ ಸೈನ್ ಸ್ಕ್ವೇರ್ ಬರ್ಕೋತೀವಿ. ಸೊ ಈಗ ಇಲ್ಲೇನಪ್ಪ ಅಂದ್ರೆ ಛೇದವನ್ನು ಭಾಳಷ್ಟು ಸುಲಭ, ಬಾಯಾಟ ಒಟ್ಟ ಮಾಡೋಕೆ ಹೋಗಬಾರ್ದು ಇದು. ಸೊ ಸೊಲ್ಯೂಷನ್ ಎಲ್ ಎಚ್ ಎಸ್ ಈಕ್ವಲ್ ಟು 1 ಪ್ಲಸ್ ಸೈನ್ ಎ ಜಾಗದ ಥೀಟಾನು ಕೊಡ್ಬೋದು, 1 ಪ್ಲಸ್ ಸೈನ್ ಎ ಡಿವೈಡ್ ಬೈ 1 ಮೈನಸ್ ಸೈನ್ ಎ. ಈಗ ಛೇದವನ್ನು ಅಕರ್ಣೀಕರಿಸಿದಾಗ ಏನಾಗುತ್ತೆ ನೋಡ್ರಿ, ಇಂಟು 1 ಪ್ಲಸ್ ಸೈನ್ ಎ. ಕೆಳಗಡೆ ಡಿನಾಮಿನೇಟರ್ ಮೈನಸ್ ಇದ್ರೆ ಪ್ಲಸ್ ತೊಗೊರಿ, ಪ್ಲಸ್ ಇದ್ರೆ ಮೈನಸ್ ತೊಗೊರಿ. 1 ಪ್ಲಸ್ ಸೈನ್ ಎ ಡಿವೈಡ್ ಬೈ 1 ಪ್ಲಸ್ ಸೈನ್ ಎ. ಸೊ ಈಗ ಕೊಟ್ಟಿರ್ತಾಗ ಸ್ಟೆಪ್ಪನ್ನು ಸಿಂಪ್ಲಿಫೈ ಮಾಡ್ಕೋತಾದ್ರೆ ಆನ್ಸರ್ ಬಂದುಬಿಡ್ತೈತಿ. ಸೊ ಮೇಲ್ಗಡೆ ಇದು 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಅಂದರೆ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಅಂತ ಸೇಮ್ ಕಾಣೋದು, ಎರಡು ಹೋಲ್ ಸ್ಕ್ವೇರ್ ಆಕೈತಿ. ಸೊ ಹಾಗಾದ್ರೆ 1 ಪ್ಲಸ್ ಸೈನ್ ಎ ಬ್ರಕೆಟ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದರೆ ಏನಿದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ 1 ವರ್ಗ 1 ಮೈನಸ್ ಸೈನ್ ಸ್ಕ್ವೇರ್ ಎ. ಸೊ ಮತ್ತಷ್ಟು ಬರೀದಾದ್ರೆ ಇದನ್ನು ಸ್ಟೆಪ್ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಡಿವೈಡ್ ಬೈ ಕಾಸ್ ಬೇಕಾಗೈತಿ ರೀ. ಸೊ ಹಾಗಾದ್ರೆ ಅದನ್ನ ಏನು ಚೇಂಜ್ ಮಾಡಿ ಮೇಲ್ಗಡೆ ಅಂತೂ ಸೇಮ್ ಆನ್ಸರ್ ಇದು 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂದ್ರೆ ಕಾಸ್ ಸ್ಕ್ವೇರ್ ಎ. ಇದು ಮ್ಯಾಗ ಹೋಲ್ ಸ್ಕ್ವೇರ್, ಇದು ಕಾಸ್ ಸ್ಕ್ವೇರ್ ಎ. ಸೊ ನನಗೆ ಗೊತ್ತಿರೋ ಇಲ್ಲಿ ಬಂದ ದಾಳಿನ ಇದೇ ಹೇಳಿದ್ದೇನೆ ಏನು ಬರ್ಬೇಕಂತೇಳಿ 1 ಪ್ಲಸ್ ಸೈನ್ ಎ ಡಿವೈಡ್ ಬೈ ಕಾಸ್ ಎ ಅಂತೇಳಿ. ಬಟ್ ಇಲ್ಲಿ ಏನು ಸ್ಕ್ವೇರ್ ಐತಿ, ಇದು ಸ್ಕ್ವೇರ್ ಐತಿ, ಇದೇನು ವರ್ಗಮೂಲ ಚಿಹ್ನೆ ಐತಿ. ಸೊ ಏನಪ್ಪ ಅಂದ್ರೆ ವರ್ಗಮೂಲಗೊಳಿಸಿದಾಗ ಏನ್ರಿ, ವರ್ಗಮೂಲಗೊಳಿಸಿದಾಗ ಏನಾಗೈತಿ 1 ಪ್ಲಸ್ ಸೈನ್ ಎ ಅಂದರೆ ಸ್ಕ್ವೇರ್ ಹಾಕೋತೇವೆ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಯಾಕಂದ್ರೆ ಇಲ್ಲಿ ವರ್ಗಮೂಲಗೊಳಿಸಿದಾಗ ಅರ್ಥ ಆಗೈತೆ ಪಿ ನೋಡ್ರೆ. 1 ಪ್ಲಸ್ ಸೈನ್ ಎ ಸ್ಕ್ವೇರ್ ರೂಟ್ ಹೋಗ್ತೈತಿ, ಈ ಸ್ಕ್ವೇರ್ ರೂಟ್ ಹೋಗ್ತೈತಿ, ಎರಡಿಗೂ ಸಂಬಂಧಪಟ್ಟಂಗೆ ಅದು. ಸೊ ಹೋದಂದ್ರೆ ಏನು ಹೋಯ್ತು 1 ಪ್ಲಸ್ ಸೈನ್ ಎ ಡಿವೈಡ್ ಬೈ ಕಾಸ್. ಇಷ್ಟು ಪ್ರೂಫ್ ಅದು ಮಾಡ್ಬೋದು. ಇದ್ರ ಮುಂದಿನ ಸ್ಟೆಪ್ ಏನಾಗೈತಿ, ಎರಡು ಕಡೆ 1 ಡಿವೈಡ್ ಬೈ ಕಾಸ್ ಎ ಪ್ಲಸ್ 1 ಡಿವೈಡ್ ಬೈ ಸೈನ್ ಎ ಡಿವೈಡ್ ಬೈ ಕಾಸ್ ಎ ಅಂತಕ್ಕಂಥದ್ದು. ಸೊ ನಮಗೆಲ್ಲರಿಗೂ ಗೊತ್ತಿರುವಂತೆ 1 ಬೈ ಕಾಸ್ ಅಂದ್ರೆ ಸೆಕ್, ಇದು ಸೆಕ್ ಎ, ಇದು ಸೈನ್ ಡಿವೈಡ್ ಬೈ ಕಾಸ್ ಅಂದ್ರೆ ಟ್ಯಾನ್ ಎ. ಅವ್ರು ಹೇಳಿದ್ದೇನಪ್ಪ ಅಂದ್ರೆ sec a plus
ಟ್ಯಾನ್ ಎ ಅಂತಕ್ಕಂಥದ್ದು. ಒಂದು ವೇಳೆ ಸಪೋಸ್ ಇಲ್ಲಿ ಮೈನಸ್ ಬಂತು, ಇಲ್ಲಿ ಪ್ಲಸ್ ಇತ್ತಂದ್ರೆ ಅವಾಗ ಏನು ಮಾಡ್ಕೋತಿ, ಇಲ್ಲಿ ಸೆಕ್ ಎ ಮೈನಸ್ ಟ್ಯಾನ್ ಎ ಆಕೈತಿ. ಛೇದವನ್ನು ಕನಿಕರಿಸಿದಾಗ ಇಲ್ಲಿ ಏನಾಗೈತಿ, ಮೈನಸ್ ಬರ್ತದೆ. ಇದೇ ರೀತಿ ಪ್ರಾಬ್ಲಮನ್ನು ನಾವು ಇನ್ನೊಂದು ರೀತಿ ಕೊಡ್ತಾರೆ. ಯಾವುದಪ್ಪ ಅಂದ್ರೆ ಅದು 1 ಪ್ಲಸ್ ಕಾಸ್ ಎ ಡಿವೈಡ್ ಬೈ 1 ಮೈನಸ್ ಕಾಸ್ ಎ ಈಕ್ವಲ್ ಟು ಏನು ಕೊಡ್ತಾರೆ, ಸೆಕ್ ಎ ಕೊಸೆಕ್ ಎ ಪ್ಲಸ್ ಕಾಟ್ ಎ ಅಂತ ಕೊಡ್ಬೋದು. ಅದು ರೀತಿ ನೀವು ಏನಪ್ಪ ಅಂದರೆ ಲೆಕ್ಕನ ಮಾಡ್ಕೋಬೋದು. ನೋಡ್ರಿ ಇಲ್ಲೊಂದು ಪ್ರಶ್ನೆ, ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ಇಂಪಾರ್ಟೆಂಟ್ ಟಾಪಿಕ್. ಸೊ ಇಲ್ಲಿ ನೋಡ್ರಿ, ಈ ಸೈನ್ ಥೀಟಾ ಮೈನಸ್ 2 ಸೈನ್ ಕ್ಯೂಬ್ ಥೀಟಾ ಡಿವೈಡೆಡ್ ಬೈ 2 ಕಾಸ್ ಕ್ಯೂಬ್ ಥೀಟಾ ಮೈನಸ್ ಕಾಸ್ ಥೀಟಾ ಈಕ್ವಲ್ ಟು ಟ್ಯಾನ್ ಥೀಟಾ ಎಂದು ಸಾಧಿಸಿ. ಈ ಟ್ಯಾನ್ ಥೀಟಾ ಸಾಧಿಸೋ ಬದಲಾಗಿ ಟ್ಯಾನ್ ಥೀಟಾ ಏನು ಬರ್ಕೋಬೋದು ನಾವು ಇಲ್ಲಿ ಮುಂದೆ, ಸೈನ್ ಥೀಟಾ ಬೈ ಕಾಸ್ ಥೀಟಾ ಎಂದು ಸಾಧಿಸಬಹುದು, ಅಥವಾ 1 ಡಿವೈಡ್ ಬೈ ಟ್ಯಾನ್ ಥೀಟಾ ಎಂದು ಸಾಧಿಸಬಹುದು, ಅಥವಾ ಕಾಟ್ ಥೀಟಾ ಎಂದು ಸಾಧಿಸ್ಬೋದು, ಅಥವಾ ರೂಟ್ ಸೆಕ್ ಸ್ಕ್ವೇರ್ ಥೀಟಾ ಮೈನಸ್ 1 ಎಂದು ಸಾಧಿಸ್ಬೋದು. ಸೆಕ್ ಸ್ಕ್ವೇರ್ ಥೀಟಾ ಮೈನಸ್ 1 ಅಂದರೆ ಏನು, ಟ್ಯಾನ್ ಸ್ಕ್ವೇರ್ ಥೀಟಾ, ವರ್ಗಮೂಲ ತೆಗೆದ್ರೆ ಟ್ಯಾನ್ ಥೀಟಾ. ಇಷ್ಟೆಲ್ಲ ರೀತಿಯಾಗಿ ಪ್ರಶ್ನೆ ಕೇಳ್ಬೋದು. ಎಲ್ಲ ಕೂತ್ರು ಒಂದೇ, ಬಟ್ ಬರ್ಕೊಂಡು ಬರೋದು ಇದು ಎರಡು. ಅವಾಗ RHS LHS ಸೆಪ್ರೇಟ್ ಮಾಡ್ಕೊಂಡ್ಬಿಡೋದು. ಸೊ ಈಗ ಇನ್ ಟರ್ಮ್ಸ್ ಒಳಗಡೆ ನನಗೆ ಏನು ಬೇಕಾಗಿದೆ, ಸೈನ್ ಮತ್ತು ಕಾಸ್. ಇಲ್ಲಿ ಟ್ಯಾನ್ ಐತೆ ಪಿ, ಇಲ್ಲಿ ಸೈನ್ ಐತಿ, ಇಲ್ಲಿ ಏನಾಗೈತಿ ಟ್ಯಾನ್ ಐತಿ. ಸೊ ನಮ್ಗೆ ಟ್ಯಾನನ್ನು ಹೆಂಗೆ ಬರ್ಕೋತೀವಿ ನಾವು, ಸೈನ್ ಡಿವೈಡ್ ಬೈ ಕಾಸ್, ಸೈನ್ ಡಿವೈಡೆಡ್ ಬೈ ಕಾಸ್. ಸೊ LHS ಸೈನ್ ಡಿವೈಡ್ ಬೈ ನಾವು ಕಾಸ್ ಬರ್ಕೊಂಡಿವಿ ಅಂದ್ರೆ ಸೈನ್ ಬೈ ಕಾಸ್ ಏನಾಗೈತಿ, ಟ್ಯಾನ್ ಆಗೈತಿ. ಸೊ ನಿಮ್ಮ ಅಂಶದಲ್ಲಿ ಇಲ್ಲಿ ಸೈನ್ ಥೀಟಾ ಐತಿ, ಇಲ್ಲಿ 2 ಸೈನ್ ಕ್ಯೂಬ್ ಥೀಟಾ ಐತಿ, ಇಲ್ಲಿ ಡಿವೈಡ್ ಬೈ 2 ಕಾಸ್ ಕ್ಯೂಬ್ ಥೀಟಾ ಮೈನಸ್ ಕಾಸ್ ಥೀಟಾ ಐತಿ. ಸೊ ಮೇಲ್ಗಡೆ ಏನು ಕಾಮನ್ ಬರುತ್ತೆ ನೋಡ್ರಿ, ಇಲ್ಲಿ ಸೈನ್ ಥೀಟಾ ಐತಿ, ಇಲ್ಲಿ 2 ಸೈನ್ ಕ್ಯೂಬ್ ಥೀಟಾ ಐತಿ. ಅದು ವೇರಿಯೇಬಲ್ ಇದ್ರ ಪಕ್ಕದ ಸಹಗುಣಕ್ಕೆ ಏನು ಬೇಕಾದ್ರೆ ತಲೆ ಕೆಡ್ಸೋಕೆ ಹೋಗ್ಬೇಡಿ. ಸೈನ್ ಥೀಟಾ ನಾವು ಕಾಮನ್ ತಗೊಂಡು ಮೇಲ್ಗಡೆ ಅಂಶದಲ್ಲಿ ಸೈನ್ ಥೀಟಾ ಕಾಮನ್ ತಗೊಂಡಾಗ ಇಲ್ಲಿ ಸೈನ್ ಥೀಟಾ ಒಂದು ವರ್ಗ ಬಂದ್ರೆ 1 ಮೈನಸ್ 2 ಸೈನ್ ಕ್ಯೂಬ್ ಥೀಟಾ ಐತೆ, 2 ಬರ್ಕೊಡಿ. ಸೈನ್ ಕ್ಯೂಬ್ ಅಂದ್ರೆ 3 ಇರ್ತಾವೆ ಪಿ, 3 ಒಳಗಡೆ 1 ಬಂದ್ರಿ, ಇನ್ನು 2 ಹೋಯ್ತವೆ. ಸೊ ಅದ್ರ ಏನು, 2 ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಇಲ್ಲಿ ಕಾಸ್ ಥೀಟಾ ಕಾಮನ್ ತಗೋತೀನಿ ನಾನು. ಕಾಸ್ ಥೀಟಾ ಕಾಮನ್ ತಗೊಂಡಾಗ ಇಲ್ಲಿ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1. ಸೊ ಹಾಗಾದ್ರೆ ನಮಗೇನು ಬೇಕಾಗೈತಿ, ಸೈನ್ ಥೀಟಾ ಬೈ ಕಾಸ್ ಥೀಟಾ ಟ್ಯಾನ್ ಥೀಟಾ. ಬಟ್ ನನಗೆ ಏನಾಗೋದು 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಏನಪ್ಪ ಅಂದ್ರೆ ಕಟ್ತಾ ಹೋಗ್ಬೇಕು, 1 ಆಗ್ಬೇಕು, ಆನ್ಸರ್ 1. ಹಾಗಾದ್ರೆ ನಾವೇನು ಮಾಡ್ಕೋಬೇಕು, ಸೈನರೇ ಕಾಸ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು, ಅಥವಾ ಕಾಸರೇ ಸೈನ್ ಒಳಗೆ ಕನ್ವರ್ಟ್. ನಮ್ಗೆ ಗೊತ್ತೈತಿ ಸೈನ್ ಸ್ಕ್ವೇರ್ ಥೀಟಾನು ಗೊತ್ತೈತಿ ನಮ್ಗೆ. ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಬರ್ಕೋತೀವಿ, ಅಥವಾ ಕಾಸ್ ಸ್ಕ್ವೇರ್ ಥೀಟಾನ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾನು ಬರ್ಕೋಬೋದು. ಯಾವುದಾದ್ರೂ ಎರಡು ಥರ ಒಂದನ್ನು ಚೇಂಜ್ ಮಾಡಬೇಕು, ಕನ್ವರ್ಟ್ ಆಗೋದು. ಸೊ ಹಾಗಾದ್ರೆ ಈಗ ಈ ಸೈನ್ ಸ್ಕ್ವೇರನ್ನು ಚೇಂಜ್ ಮಾಡೋ ಬದಲಾಗಿ ಕಾಸ್ ಸ್ಕ್ವೇರ್ನ ಚೇಂಜ್ ಮಾಡ್ಕೋಬೋದು. ಸೊ ಈಗ ನಾನು ಏನು ಬರ್ಕೋತಂದ್ರೆ ಎರಡನೇ ಸ್ಟೆಪ್ ನೋಡಿರಿ, ಸೈನ್ ಥೀಟಾ ಇಂಟು ಬ್ರಕೆಟ್ 1 ಮೈನಸ್ 2 ಅಂದ್ರೆ ಎರಡನೇ ಸ್ಟೆಪ್ ಚಾಲನೆ ಅದು ಕನ್ವರ್ಟ್ ಮಾಡ್ಕೊಳಕ್ಕೆ 2 ಇಂಟು ಬ್ರಕೆಟ್ ಬರ್ಕೊಂಡು ಇದ್ರೊಳಗಡೆ ಈ ಸೈನ್ ಸ್ಕ್ವೇರನ್ನು ಏನು ಬರ್ಕೋಬೇಕಂದ್ರೆ ಸೈನ್ ಸ್ಕ್ವೇರ್ ಥೀಟಾನ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಬರ್ಕೋತೀನಿ. ಅದ್ರ ಕೆಳಗಡೆ ಕಾಸ್ ಐತಿ. ಸೊ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಬ್ರಕೆಟ್ 2 ಕಾಸ್ ಸ್ಕ್ವೇರ್ ಥೀಟಾ. ಇದನ್ನ ಚೇಂಜ್ ಮಾಡೋಂಗಿಲ್ಲ ಪಿ, ಒಂದು 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1. ಸೊ ಇಲ್ಲಿ ಸೈನ್ ಥೀಟಾ ಇಂಟು ಬ್ರಕೆಟ್ 1. ಸೊ ಇಂಟು ಹಾಕಿರೋದ್ರೆ ಅದು ಪಿ ಏನಪ್ಪ ಬ್ರಕೆಟ್ ಹಾಕಿರೋದು ಇಂಟು. ಸೊ 1 ಮೈನಸ್ ಇಂಟು ಪ್ಲಸ್ ಮೈನಸ್ 2 ಒಂದಲೇ 2. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು ಕಾಸ್ ಸ್ಕ್ವೇರ್ ಥೀಟಾ 2 ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಬ್ರಕೆಟ್ ಇಲ್ಲಿ ಏನೈತೆ ನೋಡ್ರಿ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1. ಸೈನ್ ಥೀಟಾ ಇಂಟು ಬ್ರಕೆಟ್ ಮೊದಲು ಪ್ಲಸ್ ಐತಿ ಇದನ್ನು ಕಾಸ್ ಸ್ಕ್ವೇರ್ ಬರ್ಕೋದು ಮೊದಲು 2 ಕಾಸ್ ಸ್ಕ್ವೇರ್ ಥೀಟಾ. ನೆಕ್ಸ್ಟ್ ಇದು ಪ್ಲಸ್ 1 ಮೈನಸ್ 2 ಚಿಹ್ನೆ 2 ಬೇರೆ ಬೇರೆ ಇದಾವೆ. ದೊಡ್ಡ ಅಂಕಿಯಾಗಿ ಸಣ್ಣ ಅಂಕಿ ಕಳಿಬೇಕು. 2ರಾಗ 1 ಕಳೆದ್ರೆ 1 ದೊಡ್ಡ ಅಂಕಿ ಚಿಹ್ನೆ ಮೈನಸ್ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಆಯಿತು. ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಬ್ರಕೆಟ್ ಇಲ್ಲಿ ಕೂಡ ಏನೈತಿ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಅಂತ. ಸೊ ದೇರ್ ಫೋರ್ ಇದು ಕಟ್ತಾ ಹೋಗ್ತೈತಿ.
ಸೈನ್ ಬೈ ಕಾಸ್ ಅಂದ್ರೆ ಟ್ಯಾನ್ ತೀಟ. ಇದು ನಿಮ್ಮ LHS ಈಕ್ವಲ್ ಟು RHS ಆಗತಿ. ಜೊತೆಗೆ ಈ ಪ್ರಶ್ನೆ ಇನ್ನೊಂದು ರೀತಿ ಕೇಳ್ತಾನೆ, ಏನು ಕಾಸ್ ತೀಟಾ ಮೈನಸ್ 2 ಕಾಸ್ ಕ್ಯೂಬ್ ತೀಟಾ ಏನೇನ್ರಿ ಇದು HW ನೋಡು ಅಂತೀವಿ ಮನ್ಯಾಗ, ಸ್ವಲ್ಪ ಟ್ರೈ ಮಾಡಿರಿ. ಕಾಸ್ ತೀಟಾ ಮೈನಸ್ 2 ಕಾಸ್ ಕ್ಯೂಬ್ ತೀಟಾ ಡಿವೈಡ್ ಬೈ 2 ಸೈನ್ ಕ್ಯೂಬ್ ತೀಟಾ ಮೈನಸ್ ಸೈನ್ ತೀಟಾ ಈಕ್ವಲ್ ಟು ಕಾಟ್ ತೀಟಾ ಎಂದು ಸಾಧಿಸಿ. ಭಾಳ ಸಾರಿ CBSE ಆಗೋದು ಕೇಳಿದಾರೆ ಇದನ್ನು. ಇಲ್ಲಿ ಏನಪ್ಪ ಅಂದ್ರೆ ಕಾಸ್ ಅತಿ ಮೇಲ್ಗಡೆ ಕಾಸ್ ಕಾಮನ್ ತಗೋಬೇಕಾ, ಕೆಳಗಡೆ ಸೈನ್ ಕಾಮನ್ ತಗೋಬೇಕಾ, ಸೇಮ್ ಪ್ರೊಸೀಜರ್ ಅಪ್ಪಿ. ಇದೇ ರೀತಿ ಮಾಡ್ಕೊತ ಬರೋದು ತಾನು ಆಟೋಮೆಟಿಕ್ ಏನಪ್ಪ ಅಂದ್ರೆ ಕಾಸ್ ಬೈ ಸೈನ್ ಬರೋದಿ, ಅದು ಆನ್ಸರ್ ಏನು ಕಾಟ್. ಅದು ಏನಪ್ಪ ಅಂದ್ರೆ ಮನ್ಯಾಗ ಹೋಮ್ವರ್ಕ್ ಮಾಡಿ. ಸೊ ಜೊತೆಗೆ ಎಸ್, ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಭಾಳಷ್ಟು ಸರಳವಾಗಿರ್ತಕ್ಕಂಥದ್ದು ಐತಿ ಇದು. ಸೊಲ್ಯೂಷನ್ LHS ಒಂದು ಅಬ್ಸರ್ವ್ ಮಾಡ್ರಿ, ಏನು ಕೊಟ್ಟಿದ್ದಾರೆ, ಸೈನ್ ಪ್ಲಸ್ ಕೊಸೆಕ್. ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಸೈನ್ ಆ್ಯಂಡ್ ಕೊಸೆಕ್? ಸೈನ್ ಮತ್ತು ಕೊಸೆಕ್ಗಳ ಸಂಬಂಧ ಏನೋ ವಿಲೋಮ ಅನುಪಾತಗಳದು. ಯಾವುದೇ ಎರಡು ವಿಲೋಮ ಅನುಪಾತಗಳ ಗುಣಲಬ್ಧ ಒಂದಾಗಿರ್ತದೆ. ಸೊ ಇದು ಸೈನ್ ಎ ಪ್ಲಸ್ ಕೊಸೆಕ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸೆಕ್ ಎ ಹೋಲ್ ಸ್ಕ್ವೇರ್ ಈಕ್ವಲ್ ಟು 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕ್ವಾಡ್ ಸ್ಕ್ವೇರ್ ಎ ಅಂತಕ್ಕಂಥದ್ದು ಐತಿ. ಸೊ ಇದು ಕೂಡ ಭಾಳ ಅದರ 3 ಅಥವಾ 4 ಸ್ಟೆಪ್ ಒಳಗಡೆ ಆನ್ಸರ್ ಮುಗಿದಿದೆ. 3 ಮಾರ್ಕ್ಸ್ ಕ್ವಶನ್ಸ್ ಇವೆಲ್ಲ 3 ಮಾರ್ಕಿ ಬರ್ತದೆ. ಇದು ಸೈನ್ ಎ ಪ್ಲಸ್ ಕೊಸೆಕ್ ಎ ಹೋಲ್ ಸ್ಕ್ವೇರ್ ಅಂದ್ರೆ ಇದು A ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಐತಿ. A ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ A ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2AB ಇಲ್ಲೆಲ್ಲ ಬರ್ಕೋತೀರಿ. ನೆಕ್ಸ್ಟ್ 2 ಸ್ಟೆಪ್ ನೀವು ಕನ್ವರ್ಟ್ ಮಾಡ್ಕೋದು ಮಿಸ್ಟೇಕ್ ಮಾಡ್ತಿರ್ತೀರಿ. ಇಲ್ಲಿ ಬರ್ಕೋತ ನಾನು ಏನು A ಪ್ಲಸ್ ಬಿ ಅಂದರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕೊಸೆಕ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎ ಇಂಟು ಕೊಸೆಕ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೆಕ್ ಸ್ಕ್ವೇರ್ ಎ. ಯಾಕಂದ್ರೆ ಯಾಕೆ ಬರೀ A ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಇದು A ಇದ್ದಂಗೆ ಇದು B ಇದ್ದಂಗೆ. ಒಮ್ಮೆ ಇದೊಂದು ಸ್ಕ್ವೇರ್ ಇದೊಂದು ಸ್ಕ್ವೇರ್ ಮಾಡೋದು, ಪ್ಲಸ್ ಇದ್ರೆ ಪ್ಲಸ್ ಬರ್ದು 2 ಇಂಟು ಬರ್ದು 2 ಗುಣಿಸೋದು, ಪ್ಲಸ್ ಐತಿ ಪ್ಲಸ್ 2 ಕಾಸ್ ಎ ಇಂಟು ಸೆಕ್ ಎ. ಸೊ ಮೊದಲು ಐಡೆಂಟಿಟಿ ಐತಿ ನಮ್ದು ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಅಂದ್ರೆ 1 ಐತಿ. ಸೊ ಸ್ವಲ್ಪ ರಿಯೇಂಜ್ ಮಾಡಿ ಬರ್ಕೋತೀನಿ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ ಕೊಸೆಕ್ ಸ್ಕ್ವೇರ್ ನಮ್ಮ ಆನ್ಸರ್ ಕ್ವಾಟ್ ಮತ್ತು ಟ್ಯಾನ್ ಬೇಕಾಗೈತಿ. ಕೊಸೆಕ್ ಸ್ಕ್ವೇರ್ ಎದಕ್ಕೆ ಸಮ ಐತಿ ಸೂತ್ರ ಒಳಗಡೆ ಐಡೆಂಟಿಟಿ ಒಳಗಡೆ ಕೊಸೆಕ್ ಸ್ಕ್ವೇರ್ ಈಕ್ವಲ್ ಟು 1 ಪ್ಲಸ್ ಕ್ವಾಟ್ ಸ್ಕ್ವೇರ್ ಸೂತ್ರ ಬರ್ಸಿದ್ದೀನಿ ಪಿ. ಸೊ ಹಾಗಾದ್ರೆ ಈ ಕೊಸೆಕ್ ಸ್ಕ್ವೇರನ್ನು ಏನು ಬರ್ಕೋತನು 1 ಪ್ಲಸ್ ಕ್ವಾಟ್ ಸ್ಕ್ವೇರ್ ಎ ಬರ್ಕೋತನು ಪ್ಲಸ್ 2 ಸೈನ್ ಎ ಇಂಟು 1 ಡಿವೈಡ್ ಬೈ ಸೈನ್ ಎ ವಿಲೋಮ ಅನುಪಾತ ಕನ್ವರ್ಟ್ ಮಾಡಿ. ಸೈನ್ ಐತಿ ಕೊಸೆಕ್ 1 ಬೈ ಸೈನ್. ಅದೇ ರೀತಿ ಇದು ಈ ಕಡೆ ಹೋಗೈತೆ ಇಲ್ಲಿ ಬರ್ದೀನಿ ಆಲ್ರೆಡಿ. ಇದನ್ನು ತೊಗೊಂಡು ಈ ಕಡೆ ಉಳಿದಿದ್ದ ಸೆಕ್ ಸ್ಕ್ವೇರ್ ಐತಿ, ಇದನ್ನು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಬರ್ಕೋಬೋದು. ಹಾಗಾದರೆ ಇದು 2 ಕಾಸ್ ಎ ಇಂಟು ಸೆಕ್ ಅನ್ನು ನಾನು 1 ಡಿವೈಡ್ ಬೈ ಕಾಸ್ ಬರ್ಕೋಬೋದು. ಸರಿ, ಯಾಕೆ ನೀವು ಕಾಸ್ 1 ಬೈ ಸೆಕ್ ಬರ್ಕೋಬೋದು. ಸೊ ಇವಾಗ ಏನಾಕೈತಿ ನೋಡ್ರಿ, ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಅಂದರೆ ಇದು 1 ವ್ಯಾಲ್ಯೂವ ಪ್ಲಸ್ 1 ಪ್ಲಸ್ ಕ್ವಾಡ್ ಸ್ಕ್ವೇರ್ ಎ. ಇದು ಸೈನ್ ಎ ಕಟ್ತಾ ಹೋಗ್ತದೆ, ಪ್ಲಸ್ 2 ಒಂದಲೇ 2 ಉಳಿತು, ಪ್ಲಸ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್. ಸೊ ಇದು ಕಾಸ್ ಎ ಕಟ್ತಾ ಹೋಗ್ತದೆ. ಸೊ ಪ್ಲಸ್ 2 ಒಂದಲೇ 2. ಸೊ ಎಲ್ಲ ಕೂಡಿಸ್ಬಿಟ್ರೆ ಬಿಟ್ಟಾಗ ಏನಾಕೈತೆ ನೋಡ್ರಿ, ಕೂಡಿಸ್ಬಿಟ್ರೆ ನೋಡ್ರಿ 1 ಪ್ಲಸ್ 1 2, 2 ಪ್ಲಸ್ 2 4, 4 ಪ್ಲಸ್ 1 5, 5 ಪ್ಲಸ್ 2 7. ಸೊ ಇದೇನು 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕ್ವಾಡ್ ಸ್ಕ್ವೇರ್ ಎ ಇಂಟರ್ಚೇಂಜ್ ಮಾಡ್ಬೋದು ನಡೀತಿ. ಸೊ ದೇರ್ ಫೋರ್ LHS ಈಕ್ವಲ್ ಟು RHS. ಅವಿ ಇದೇನಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ದಯಮಾಡಿ ಸ್ವಲ್ಪ ಪ್ರಾಕ್ಟೀಸನ್ನು ಮಾಡಿ. ಓಕೆ, ಇಲ್ಲಿ ನೋಡ್ರಿ, ಕೊಸೆಕ್ ಎ ಮೈನಸ್ ಸೈನ್ ಎ ಇಂಟು ಬ್ರಾಕೆಟ್ ಸೆಕ್ ಎ ಮೈನಸ್ ಕಾಸ್ ಎ ಈಕ್ವಲ್ ಟು
1 ಡಿವೈಡ್ ಬೈ ಟ್ಯಾನ್ ಎ ಪ್ಲಸ್ ಕ್ವಾಟ್ ಎ 1 ಡಿವೈಡ್ ಬೈ ಟ್ಯಾನ್ ಎ ಪ್ಲಸ್ ಕ್ವಾಟ್ ಎ ಅಂತ ಅದು ಎರಡು ಸಾಸ್ ಇಂಪ್ರೂವ್ ಅಂದ್ರೆ ಡೈರೆಕ್ಟ್ ಆಗಿತ್ತು ಏನಪ್ಪ ಅಂದ್ರೆ 1 ಡಿವೈಡ್ ಬೈ ಟ್ಯಾನ್ ಎ ಪ್ಲಸ್ ಕ್ವಾಟ್ ಎ ಬರಂಗಿಲ್ಲ. ಅಥವಾ ಅವಾಗ ಏನು ಮಾಡ್ಕೋಬೇಕಂದ್ರೆ ಆರ್ ಎಚ್ ಎಸ್ ಮತ್ತು ಎಲ್ ಎಚ್ ಎಸ್ ಸೆಪ್ರೇಟಾಗಿ ಮಾಡ್ಕೋಬೋದು. ಸೊ ಎಲ್ ಎಚ್ ಎಸ್ ಬರ್ಕೋತ ನಾನು ಇದು ಎಲ್ ಎಚ್ ಎಸ್ ಪಿ ಈಕ್ವಲ್ ದಟ್ ಈ ಕಡೆ ಎಲ್ ಎಚ್ ಎಸ್ ಇದು ಯಾವುದು ಇದು ಆರ್ ಎಚ್ ಎಸ್. ಸೊ ಇಲ್ಲಿ ಕೊಸೆಕ್ ಮತ್ತು ಸೈನ್ ಏನು ರಿಲೇಷನ್ ಅದ ರೀ ಅದ್ರದ್ದು ವಿಲೋಮಾನುಪಾತ. ಸೊ ಬಟ್ ನಾ ಏನು ಬರ್ಕೋತೀನಿ ಕೊಸೆಕ್ಕನ್ನು 1 ಡಿವೈಡ್ ಬೈ ಸೈನೇ ಬರ್ಕೋಬೋದು 1 ಬೈ ಸೈನ್ ಸೇಮ್ ಟರ್ಮ್ ಒಳಗಡೆ ಮೈನಸ್ಕ ಮೈನಸ್ ಸೈನ್ ಎ ಹಾಂ ಸೆಕ್ ಏನ 1 ಡಿವೈಡ್ ಬೈ ಕಾಸ್ ಎ ಮೈನಸ್ ಕಾಸ್ ಎ ಬರ್ಬೋದು. ಈಗ ಏನಾಗತ್ತೆ ನೋಡ್ರಿ 1 ಬೈ ಸೈನ್ ಎ ಇದು ನೋಡಿರಿ ಎಲ್ ಸಿ ಎಮ್ ತೆಗೆದುಬಿಟ್ರೆ ಏನಾಗತ್ತೆ 1 ಮೈನಸ್ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎ. ಇಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಡಿವೈಡ್ ಬೈ ಕಾಸ್ ಎ ಅರ್ಥ ಆಗೈತಿ ಇದು ಯಾಕಂತಂದ್ರೆ ಇದು ಎಲ್ ಸಿ ಎಮ್ ತೆಗಿತೀವಿ ಇಲ್ಲಿ ಕೆಳಗೆ ಏನಾರ್ಲಿಕ್ಕೆ ಒಂದಿರುತ್ತೆ ಇದು ಎಲ್ ಸಿ ಎಮ್ ಈ ಕಡೆ ಹೆಂಗಂದ್ರೆ 2 ಬಾಕರ 3 ಮೈನಸ್ 4 ಇದ್ರೆ 2 ಮೈನಸ್ 12 ಬಾಕರ 3 ಬರೀತೀವಿ 3 ಹಾಕ್ಲೆ 12 ಹಂಗೆ ಇವ್ರದ್ದು ಏನಪ್ಪ ಅಂದ್ರೆ ಈ ತ್ರಿಕೋಣ ಮಿತಿಗಳ ತೆಗಿಬೇಕಾಗತ್ತೀವಿ. ನಮ್ಗೆ ಗೊತ್ತೈತೆ ಸೂತ್ರ 1 ಮೈನಸ್ ಸೈನ್ ಸ್ಕ್ವೇರ್ ಅಂದ್ರೆ ಕಾಸ್ ಸ್ಕ್ವೇರ್ ಎ ಡಿವೈಡ್ ಬೈ ಸೈನ್ ಎ ಇಂಟು ಇದು ಸೈನ್ ಸ್ಕ್ವೇರ್ ಎ ಡಿವೈಡ್ ಬೈ ಕಾಸ್ ಎ. ಸೊ ನೋಡ್ರಿ ಇಂಟು ಇದ್ದಾಗ ಕಡ್ತಾ ಹೊಡಿಬೇಕಂತ ಏನಪ್ಪಿ ಕ್ವಾಸ್ ಒಂದ್ಲೇ ಕ್ವಾಸ್ ಒಂದು ಹೋಗ್ತೈತಿ ಸೈನ ಇಲ್ಲೊಂದು ಹೋಯ್ತು ಉಳಿದಿದ್ದು ಯಾವ್ದು ಹೋಯ್ತು ಈಗ ಎಲ್ ಎಚ್ ಎಸ್ ಕ್ವಾಸ್ ಎ ಇಂಟು ಸೈನ್ ಎ ಕ್ವಾಸ್ ಎ ಇಂಟು ಸೈನ್ ಎ ಅಂತಕ್ಕಂಥದ್ದು. ಆರ್ ಎಚ್ ಎಸ್ ನೋಡ್ರಿ 1 ಡಿವೈಡೆಡ್ ಬೈ ಟ್ಯಾನ್ ಎ ಪ್ಲಸ್ ಕ್ವಾಟ್ ಎ ಇದೆ ಟ್ಯಾನ್ ಎ ಪ್ಲಸ್ ಕ್ವಾಟ್ ಎ ಇದೆ. ಸೊ ಇದು 1 ಡಿವೈಡ್ ಬೈ ಈ ಟ್ಯಾನ್ ಅನ್ನು ಸೈನ್ ಎ ಡಿವೈಡ್ ಬೈ ಕ್ವಾಸ್ ಎ ಬರ್ಕೋತೇನೆ ರೀ ಉತ್ತರ ನನಗೆ ಸೈನ್ ಕ್ವಾಸ್ ಇಂಟು ಸೈನ್ ಬೇಕಾಗೈತಿ ಪ್ಲಸ್ ಕ್ವಾಟನ್ನು ಕ್ವಾಸ್ ಎ ಡಿವೈಡ್ ಬೈ ಸೈನ್ ಎ 1 ಡಿವೈಡೆಡ್ ಬೈ ಎಲ್ ಸಿ ಎಮ್ ತೆಗಿರಿ ಕ್ವಾಸ್ ಎ ಇಂಟು ಸೈನ್ ಎ ಆಯ್ತು ಇದು ಊರೇ ಗುಣಾಕಾರ ಸೈನ್ ಸ್ಕ್ವೇರ್ ಎ ಪ್ಲಸ್ ಇದು ಕ್ವಾಸ್ ಸ್ಕ್ವೇರ್ ಎ. ಸೊ 1 ಡಿವೈಡ್ ಬೈ 1 ಬೈ ಕ್ವಾಸ್ ಎ ಇಂಟು ಸೈನ್ ಎ. ಎಸ್ ಜನಕ್ಕೆ ಅರ್ಥ ಆಗೈತಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕ್ವಾಸ್ ಸ್ಕ್ವೇರ್ ಎ ಅಂದರೆ 1. ಸೊ ಇದು 1 ಬೈ ವಿಲೋಮ ಇರೋದ್ರಿಂದ ರೆಸಿಪ್ರೋಕಲ್ ಆದ ನಂತರ ಏನಾಗೈತಿ ಇದು ಕಾಸ್ ಎ ಇಂಟು ಸೈನ್ ಎ ಕಾಸ್ ಎ ಇಂಟು ಸೈನ್ ಎ. ಯಾಕಂದ್ರೆ ಇಲ್ಲಿ 1 ಐತಿ ತೆಳಗಿನಕ್ಕೆ 1 ಇರೋದು ಇದು ಡಿವೈಡ್ ತೆಗೆದ ಇಂಟು ಹಾಕಿದ್ವಿ ಅಂದ್ರೆ ಕಾಸ್ ಎ ಇಂಟು ಸೈನ್ ಎ ಮ್ಯಾಗ ಹಾಕೋತಿ 1 ಕೆಳಗೆ ಬರ್ತೈತಿ. ಸೊ ಹಾಗಾಗಿ ಏನು ಬಂತ್ರಿ ಇಲ್ಲಿ ಕಾಸ್ ಎ ಇಂಟು ಸೈನ್ ಎ ಇದು ಕಾಸ್ ಎ ಇಂಟು ಸೈನ್ ಎ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್. ನೋಡ್ರಿ ಇಲ್ಲಿ ಸೊ ಆಲ್ರೆಡಿ ಇದು ಒಂದು ಸಾರಿ ಬಿಡಿಸಿದ್ದೈತಿ ಇದು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಡಿವೈಡ್ ಬೈ 1 ಪ್ಲಸ್ ಕ್ವಾಡ್ ಸ್ಕ್ವೇರ್ ಎ ಈಕ್ವಲ್ ಟು 1 ಮೈನಸ್ ಟ್ಯಾನ್ ಎ ಡಿವೈಡ್ ಬೈ 1 ಮೈನಸ್ ಕ್ವಾಡ್ ಎ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಎಂದು ಸಾಧಿಸಿ. ಟ್ಯಾನ್ ಸ್ಕ್ವೇರ್ ಅಂತ ಪ್ರೂಫ್ ಮಾಡಂತ ಹೇಳಿದಾರೆ ಪಿ. ಸೊ ಹಾಗಾದ್ರೆ ಇಲ್ಲಿ ನೋಡ್ರಿ ಎಲ್ ಎಚ್ ಎಸ್ ಇನ್ನು ಬರ್ಕೋತ ಮೊದಲ ಪಿ ಇದ್ರ ವ್ಯಾಲ್ಯೂ ಇದಿಲ್ಲ ನೋಡ್ರಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಡಿವೈಡ್ ಬೈ 1 ಪ್ಲಸ್ ಕ್ವಾಡ್ ಸ್ಕ್ವೇರ್ ಎ. ಅಪ್ಪ ಎಲ್ಲರಿಗೂ ಸೂತ್ರ ಗೊತ್ತೈತಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಥವಾ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ 1 ಸೂತ್ರದ ಬರ್ಸಿದ್ದು 1 ಟ್ಯಾನ್ ಬಂದ್ರೆ ಸೆಕ್ ಇದು ಸೆಕ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕ್ವಾಡ್ ಸ್ಕ್ವೇರ್ ಅಂದ್ರೆ ಕೊಸೆಕ್ ಸ್ಕ್ವೇರ್ ಎ. ಸೊ ಆಲ್ರೆಡಿ ನಾನು ಹೇಳ್ಬಿಟ್ಟೇನೆ ಪಿ ಸೆಕ್ ಡಿವೈಡ್ ಬೈ ಕೊಸೆಕ್ ಅಂದ್ರೆ ಟ್ಯಾನ್ ಇದೇ ಇದೈತೆ ಪಿ. ಸೊ ಹಾಗಾದ್ರೆ ಏನಾಕತಿ ಇದು ಟ್ಯಾನ್ ಸ್ಕ್ವೇರ್ ಎ ಯಾಕೆ ಸೆಕ್ ಎ ಡಿವೈಡ್ ಬೈ ಕೊಸೆಕ್ ಎ ಈಕ್ವಲ್ ಟು ಟ್ಯಾನ್ ಎ ಆಕತಿ. ಹೆಂಗಂದ್ರೆ 1 ಬೈ ಕಾಸ್ ಆಕತಿ ಇದು 1 ಬೈ ಸೈನ್ ಉತ್ಕ್ರಮ ಆದ್ರೆ ಸೈನ್ ಮ್ಯಾ ಹಾಕೋತಿ ಕಾಸ್ ತೆಳಗೆ ಸೈನ್ ಬೈ ಕಾಸ್ ಅಂದ್ರೆ ಟ್ಯಾನ್. ಇದೊಂದು ಕ್ಲಿಯರ್ ಆಗುತ್ತೆ ಟ್ಯಾನ್ ಸ್ಕ್ವೇರ್ ಎ ಬಂತ್ರಿ ಇಲ್ಲಿ. ಓಕೆ ನೆಕ್ಸ್ಟ್ 1 ಮೈನಸ್ ಟ್ಯಾನ್ ಎ ಡಿವೈಡ್ ಬೈ 1 ಮೈನಸ್ ಕ್ವಾಟ್ ಎ ಬ್ರಕೆಟ್ ಸ್ಕ್ವೇರ್ ಐತೆ ಪಿ
ಈಕ್ವಲ್ ಟು ಕನ್ವರ್ಟ್ ಮಾಡ್ಕೋದು 1 ಮೈನಸ್ ಟ್ಯಾನ್ ಎ ಡಿವೈಡ್ ಬೈ 1 ಮೈನಸ್ 1 ಬೈ ಟ್ಯಾನ್ ಎ, ಯಾಕಂದ್ರೆ ಟ್ಯಾನ್ ಕನ್ವರ್ಟ್ ಮಾಡ್ಕೊಂಡಿದ್ವಿ. ಇಟ್ ಇಂಪ್ಲೈಸ್ 1 ಮೈನಸ್ ಟ್ಯಾನ್ ಎ ಡಿವೈಡೆಡ್ ಬೈ ಟ್ಯಾನ್ ಎ ಮೈನಸ್ 1 ಡಿವೈಡ್ ಬೈ ಟ್ಯಾನ್ ಎ ಬ್ರಕೆಟ್ ಸ್ಕ್ವೇರ್ ಆಕೈತಿ. ಇಲ್ಲಿ ಏನಪ್ಪ ಅಂದ್ರೆ ಡಿವೈಡ್ ಇಲ್ಲೈತಿ, ಡಿವೈಡ್ ಉತ್ಕ್ರಮ ಮಾಡಿದಾಗ ಏನಾಗೈತಿ 1 ಮೈನಸ್ ಟ್ಯಾನ್ ಎ ಇಂಟು ಟ್ಯಾನ್ ಎ ಡಿವೈಡ್ ಬೈ ಟ್ಯಾನ್ ಎ ಮೈನಸ್ 1 ಬ್ರಕೆಟ್ ಸ್ಕ್ವೇರ್ ಐತಿ. ಸೊ ಇಲ್ಲಿ ಕ್ಯಾನ್ಸಲ್ ಕಟ್ತಾ ಹೋಗ್ಬೇಕಂದ್ರೆ 1 ಮೈನಸ್ ಟ್ಯಾನ್ ಐತಿ, ಇಲ್ಲೇನದ ಟ್ಯಾನ್ ಎ ಮೈನಸ್ 1 ಅದ. ಏನು ಚೇಂಜ್ ಅದ? +1, ಇಲ್ಲೇನು -1. ಇಲ್ಲಿ ಮೈನಸ್ ಟ್ಯಾನ್ ಐತಿ ಪ್ಲಸ್ ಟ್ಯಾನ್, ಸೊ ಅದು ಚೇಂಜ್ ಆಗ್ಬೇಕಾದ್ರೆ ಮೈನಸ್ ಕಾಮನ್ ತಗೋಬೇಕು. ಸೊ ಇಲ್ಲಿ 1 ಮೈನಸ್ ಟ್ಯಾನ್ ಎ ಇಂಟು ಮೈನಸ್ ಮ್ಯಾಗ ಕಾಮನ್ ತಗೊಂಡ್ರಿ ಟ್ಯಾನ್ ಎ ಡಿವೈಡ್ ಇದಕ್ಕೆ ಚೇಂಜ್ ಆಗೈತಿ 1 + 1 ಮೈನಸ್ ಟ್ಯಾನ್ ಎ ಮ್ಯಾಗ ಸ್ಕ್ವೇರ್. ಇದು ಕ್ಯಾನ್ಸಲ್ ಆಯ್ತು ರೀ. ಸೊ ಇಲ್ಲಿ ಓದಿದ್ದು ಯಾವುದು? ಮೈನಸ್ ಟ್ಯಾನ್ ಎ ಮ್ಯಾಗ ಸ್ಕ್ವೇರ್ ಅಂದ್ರೆ ಅದು ಮೈನಸ್ ಇದ್ರೂ ಕೂಡ ಪ್ಲಸ್ ಆಗತಿ. ಸೊ ದೇರ್ ಫಾರ್ ಟ್ಯಾನ್ ಸ್ಕ್ವೇರ್. ಇದು ಕೂಡ ಟ್ಯಾನ್ ಸ್ಕ್ವೇರೇ ಬಂತು, ಇದು ಕೂಡ ಟ್ಯಾನ್ ಸ್ಕ್ವೇರೇ ಬಂತು.